ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಸೊಪ್ಪಿನ ಸಾಂಬಾರನ್ನ ರುಚಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ತರದ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದು 2 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು, ಹಾಗೆ 1 ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಈ ಸೊಪ್ಪಿನ ಜಾಗದಲ್ಲಿ ನೀವು ಯಾವುದೇ ಸೊಪ್ಪನ್ನು ಕೂಡ ನೀವು ಹಾಕೋಬಹುದು. ನೋಡಿ, ಮೆಂತ್ಯ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಎರಡನ್ನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಒಂದ್ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು 2 ಹಿಡಿ ಆಗುವಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಸೊಪ್ಪನ್ನ ನಾನು ಇಲ್ಲಿ ಕಟ್ ಮಾಡಿಲ್ಲ, ಹಾಗೇನೆ ಹಾಕೊಳ್ತಾ ಇದ್ದೀನಿ. ಇದನ್ನ ರುಬ್ಕೋಬೇಕು, ಹಾಗಾಗಿ ನಾನು ಹಾಗೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಟೊಮೊಟೊ, ಹಾಗೇನೆ 1-2 ಈರುಳ್ಳಿ, ಹಾಗೇನೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿನ ಸೇರಿಸಿ 7 ರಿಂದ 8 ಹಸಿರು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಹಾಗೇನೆ 1 ಗೆಡ್ಡೆ ಆಗುವಷ್ಟು ಬಿಡಿಸಿರುವಂತ ಬೆಳ್ಳುಳ್ಳಿ, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋಬಹುದು. ಹಾಗೇನೆ ಸ್ವಲ್ಪ ಮುಳುಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನಿಮಗೆ ಸಾಂಬಾರು ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅದನ್ನ ನೋಡಿ ನೀವು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ, ಈ ತರ ನಾನೊಂದು 1/4 ಭಾಗ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಸಾಂಬಾರು ತುಂಬಾ ತೆಳುನೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಮುದ್ದೆಗೆ, ಅನ್ನಕ್ಕೆ ಎಲ್ಲಕ್ಕೂ ಕೂಡ ಹದವಾಗಿರ್ಬೇಕು ಅಂತ ಹೇಳಿದ್ರೆ 1/4 ಭಾಗದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು 1-2 ಅಥವಾ 3 ವಿಷಲ್ ಕೂಗಿಸ್ಕೊಂಡ್ರು ಏನೂ ತೊಂದರೆ ಇಲ್ಲ. ನೋಡಿ, ಇವಾಗ ಬೇಳೆ ಹಾಗೇನೆ ಸೊಪ್ಪು, ಟೊಮೊಟೊ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಬೆಂದಿದೆ. ಇವಾಗ ಬೆಂದಿರುವಂತ ಸೊಪ್ಪನ್ನ ಸಪರೇಟ್ ಆಗಿ, ಸೊಪ್ಪು ಹಾಗೇನೆ ಹಸಿರು ಮೆಣಸಿನಕಾಯಿ ಮತ್ತೆ ಟೊಮೊಟೊ ಏನಿದೆ ಅದೆಲ್ಲ ಮೇಲ್ಭಾಗದಲ್ಲಿದೆ. ನೋಡಿ, ಕೆಳಭಾಗದಲ್ಲಿ ಬೆಂದಿರುವಂತಹ ಬೇಳೆ ಇದೆ, ಅದನ್ನ ಹಾಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಬೇಳೆನ ತಗೊಂಡು ರುಬ್ಕೊಳ್ಳೋಣ ಸೊಪ್ಪಿನ ಜೊತೆ, ಅಥವಾ ನೀವು ಕಂಪ್ಲೀಟ್ ಆಗಿ ಬೇಳೆ ಹಾಗೆ ಸೊಪ್ಪು ಇಷ್ಟನ್ನು ಕೂಡ ರುಬ್ಕೊಂಡು ಕೂಡ ಮಾಡಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬೇಳೆನ 1/4 ಭಾಗದಷ್ಟು ಬೇಳೆನ ತಗೊಂಡು ರುಬ್ಕೊಳ್ತಾ ಇದ್ದೀನಿ. ಉಳ್ದಿರೋಂತ ಬೇಳೆನ ಅಲ್ಲೇನೆ ಬಿಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ತರ ಕೂಡ ಮಾಡಿದ್ರು. ನೋಡಿ, ಇವಾಗ ಈರುಳ್ಳಿ ಹಾಗೇನೆ ಬೆಂದಿರುವಂತ ಟೊಮೊಟೊ, ಸ್ವಲ್ಪ ತೊಗರಿಬೇಳೆ ಹಾಗೇನೆ ಸೊಪ್ಪು, ಹಸಿರು ಮೆಣಸಿನಕಾಯಿ, ಇದಿಷ್ಟು ಕೂಡ ಕಂಪ್ಲೀಟ್ ಆಗಿ ಆರದ್ಮೇಲೆ ಅಂದ್ರೆ ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಇದ್ರೆ ಹಾಕೊಳ್ಳಿ. ನಾನು ಆದಷ್ಟು ಕೂಡ ತೆಂಗಿನಕಾಯಿ ಕಡಿಮೆನೆ ಬಳಸೋದು. ನೋಡಿ, ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನೈಸ್ ಆಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಸಾಂಬಾರಿನ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳೋಣ. ಹಾಗೇನೆ ಗಟ್ಟಿ ಇದ್ರೆ ಹಾಕೋದಿಕ್ಕಾಗಲ್ಲ ಕುಕ್ಕರಿಗೆ, ಹಾಗಾಗಿ ಸ್ವಲ್ಪ ತೆಳು ಮಾಡಿಕೊಂಡು ಬೆಂದಿರುವಂತ ಬೇಳೆ ಒಳಗಡೆ ನಾನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಂಪ್ಲೀಟ್ ಆಗಿ ಬೇಳೆ ಎಲ್ಲವನ್ನೂ ಕೂಡ ರುಬ್ಬಿ ಹಾಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನ ಒಂದು ಸಪರೇಟ್ ಆಗಿ ಬೇರೆ ಪಾತ್ರೆಗೆ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅದೇ ಕುಕ್ಕರ್ ಅಲ್ಲಿ ಕುದಿಸಬಾರ್ದು, ಮತ್ತೆ ಅದೇ ಕುಕ್ಕರ್ ಅಲ್ಲಿ ಇಡಬಾರ್ದು ಅಂತ ಹೇಳ್ಬಿಟ್ಟು ಬೇರೆ ಒಂದು ಪಾತ್ರೆಗೆ, ಸ್ಟೀಲ್ ಪಾತ್ರೆಗೆ ಹಾಕೊಂಡು ಇದನ್ನ ಕುದಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದು ಸಿಂಪಲ್ ಆಗಿ ಒಗ್ಗರಣೆನ ಮಾಡ್ಕೊಳ್ಳೋಣ. 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ ಇದ್ರೆ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಖಾಲಿ ಆಗಿತ್ತು, ಹಾಗಾಗಿ ನಾನು ಸಾಸಿವೆ ಹಾಕಿಲ್ಲ. ಸ್ವಲ್ಪ ಕರ್ಬೇ ಸೊಪ್ಪು ಹಾಗೇನೆ 1-2 ಒಣಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆನ ಮಾಡಿ ಸಾಂಬಾರ್ಗೆ, ಕುದಿತಾ ಇರುವಂತಹ ಸಾಂಬಾರ್ಗೆ ನಾವು ಇದನ್ನ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇದನ್ನ ನಾನಿಲ್ಲಿ ಸಾಂಬಾರ್ ಕುದಿತಾ ಇದೆ, ಇವಾಗ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ. ನಾನು ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೇನೆ ಒಗ್ಗರಣೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸೂಪರ್ ಅಂಡ್ ಟೇಸ್ಟಿ ಆದಂತ ಸಾಂಬಾರ್ ರೆಡಿ ಆಗುತ್ತೆ. ಈ ಒಂದು ಸಾಂಬಾರು ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು, ಒಂದು ಮೀಡಿಯಂ ಹದದಲ್ಲಿರ್ಬೇಕು. ಅವಾಗ ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವತ್ತಿನ ಈ ಒಂದು ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಚಾನೆಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಥ್ಯಾಂಕ್ ಯು.